ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಿಮ್ಮನ್ನೆಲ್ಲ ಅಂತೀನಿ ನೀವೆಲ್ಲ ಹಿಂಗೆ ಕೂತ್ಕೊಂಡು ಎಲ್ಲ ಅದ್ಭುತವಾದ ವಿಷಯಗಳು ಈ ಪ್ರಪಂಚದಲ್ಲಿ ಹೇಳ್ಬಿಟ್ಟಿದ್ದಾರೆ. ಫಾಲೋ ಮಾಡೋರು ಯಾರಿಲ್ಲ ಅಷ್ಟೇ. ಏನ್ರಿ ಪಾರ್ಟ್ ಟೈಮಾ ಸಿನಿಮಾ ಮಾಡ್ಕೊಂಡು ರಾಜಕೀಯನೂ ಮಾಡ್ತೀರಾ ನೀವು? ಎಲ್ಲ ಬಿಟ್ಟು ಬನ್ನಿರಿ. ಏನಕ್ಕೆ ಬರ್ಬೇಕು? 5 ವರ್ಷ ಹೋರಾಡಿ ಒದ್ದಾಡಿ ಆಮೇಲೆ ನಿಮ್ಗೆ ಓಟ್ ಹಾಕ್ತೀವಿ ಅಂತ. ಇದು ಹೆಂಗೆ ಗೊತ್ತಾ, ನಾನೊಬ್ಬ ಕಾರ್ ಡ್ರೈವರ್ ನನ್ನ ತೊಗೊಬೇಕು. ನಾನು ಒಬ್ಬ ಆಲ್ರೆಡಿ ಕಾರ್ ಡ್ರೈವರ್ ತೊಗೊಂಡಿದ್ದೀನಿ, ಒಂದು ಸಂಬಳ ಕೊಡ್ತಾ ಇದ್ದೀನಿ. ಇನ್ನೊಬ್ಬ ಕಾರ್ ಡ್ರೈವಿಂಗ್ ಬರ್ತೀನಿ ನೆಕ್ಸ್ಟು ಅಂದರೆ ನೀನು 5 ವರ್ಷ ಕೆಲಸ ಮಾಡಿ ಆಮೇಲೆ ನೀನು ಡ್ರೈವಿಂಗ್ ಕೆಲಸ ಕೊಡ್ತೀನಿ ಅನ್ನೋ ಥರ ಇದು. ಅರ್ಥ ಆಯ್ತಾ? ಥಾಟ್ಗಳ ಬಗ್ಗೆ ಕೇಳಿ. ಬಂದ್ರ ಮೇಲೆ ನನಗೆ ಎಲೆಕ್ಷನಲ್ಲಿ ನನ್ನ ಕೆಲಸ ಕೊಟ್ರ ಮೇಲೆ, ನಾನು ಗೆಲ್ಸೋದು ಸೋಲ್ಸೋದು ಅಂತ ಹೇಳಲ್ಲ, ನನಗೆ ಕೆಲಸ ಕೊಟ್ರ ಮೇಲೆ ನೀವು ಕೇಳಬೇಕು ಏನೋ ಮಾಡ್ತಾ ಇದ್ದೇನೆ ಈ ಕೆಲಸ ಅಂತ. ನನಗೆ ಫಸ್ಟ್ ಆಫ್ ಆಲ್ ಕೆಲಸನೇ ಕೊಟ್ಟಿಲ್ಲ ನೀವು. ಅಲ್ಲಿ ನೀವು ಕೆಲಸ ಚೆನ್ನಾಗಿ ಮಾಡ್ತೀರ ಅಂತ ಕಾನ್ಫಿಡೆನ್ಸ್ ಬರಬೇಕಲ್ಲ ಜನರಿಗೆ. ಸರ್ ನಾನು ಹೇಳ್ತಾ ಇದ್ದೀನಿ, ಹಿಂಗೆ ಮಾಡ್ಬೇಕು, ನೀವು ಜೊತೆಲಿ ಸೇರ್ಕೊಳ್ಳಿ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ನಾನು. ಟ್ರಾನ್ಸ್ಪರೆನ್ಸಿ ಕೇಳಿ, ನೀವು ನಿಮ್ಮ ಹಕ್ಕದು ಕೇಳಿ ನೀವು ಅಂತ ಹೇಳ್ತಾ ಇದ್ದೀನಿ ನಾನು ಕೇಳ್ತೀನಿ, ನೀವು ಕೇಳಿ, ಎಲ್ಲ ಕೇಳೋಣ. ಒಬ್ಬ ಕೆಲಸಗಾರ ನೀಡೋಣ, ಮಾಡೇ ಈ ಥರ ಕೆಲಸ ಅಂತ ಹೇಳೋಣ, ಮಾಡಿಸೋಣ. ಪಾಲಿಟಿಕ್ಸ್ನ ಬಿಸ್ನೆಸ್ಸಿಂದ ಹೊರಗೆ ತರೋಣ. ಸರ್ ಏನಾಗಿದೆ ಸರ್ ನಿಮಗೆಲ್ಲ ಗೊತ್ತಿಲ್ಲ ಸರ್, ಪಾಲಿಟಿಕ್ಸ್ ಬಿಸ್ನೆಸ್ ಆಗಿರೋದು ಏನಾಗಿದೆ, ಎಜುಕೇಷನ್ ಬಿಸ್ನೆಸ್ ಆಗಿದೆ, ಹೆಲ್ತ್ ಬಿಸ್ನೆಸ್ ಆಗಿದೆ, ಎಲ್ಲ ಬಿಸ್ನೆಸ್ ಆಗಿದೆ. ಕೊನೆಗೆ ಎಲ್ಲ ಬಿಸ್ನೆಸ್ಸಾಗಿ ಪ್ರಪಂಚನೇ ಬಿಸ್ನೆಸ್ ಆಗ್ಬಿಟ್ಟಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಿಸ್ನೆಸ್ ಅವರೆಲ್ಲ ಇಲ್ಲಿಂದ ಹೀರ್ತಾರೆ. ಕೊನೆಗೆ ಎಲ್ಲಿಗೋಗುತ್ತೆ ಇದು? ಸರ್ ಒಬ್ಬ ಲೀಡರ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಒಂದು ದೇಶಕ್ಕೆ? ಸಮಾಜಕ್ಕೊಬ್ಬ ಲೀಡ್ರಪ್ಪ, ಅವನಿಗೊಂದು ದೃಷ್ಟಿಕೋನ ಇರುತ್ತೆ. ಅವನು ಕನ್ವಿನ್ಸ್ ಮಾಡ್ತಾನೆ ಜನರಿಗೆ, ಈ ದಾರಿಲಿ ಹೋಗೋಣ ಅಂತ ಕನ್ವಿನ್ಸ್ ಮಾಡ್ತಾನೆ. ಸರ್ ನಾನು ಹೇಳ್ತಾ ಇದ್ದೀನಲ್ಲ ಸರ್, ನನ್ನ ಲೀಡರ್ ಅನ್ಕೊಂಬಿಡಿ ಸರ್. ನಾನು ಹೇಳ್ತಿರೋ ದಾರಿ ಕರೆಕ್ಟ್ ಇದೆಯಲ್ವ ಸರ್? ಕರೆಕ್ಟ್ ಇದೆ. ನಾನು ಹೇಳ್ತಿರೋದು ಲೀಡ್ರ್ ಹೇಳ್ತಾ ಇದ್ದೀನಿ, ನಾನೇ ಲೀಡ್ರು ಸರ್. ಲೀಡ್ರ್ ಹೇಳ್ತಾ ಇದ್ದೀನಿ, ವಿಚಾರ ಭಾಳ ಮುಖ್ಯ ಅಪ್ಪ ಅಂತ ಹೇಳ್ತಾ ಇದ್ದೀನಿ. ತಪ್ಪ ಸರ್? ಕೃಷ್ಣ ಇಂಪಾರ್ಟೆಂಟಾ, ಕೃಷ್ಣ ಹೇಳಿರುವಂಥ ಭಗವದ್ಗೀತೆಲಿರೋ ವಿಷಯಗಳು ಇಂಪಾರ್ಟೆಂಟಾ, ಬಸವಣ್ಣ ಇಂಪಾರ್ಟೆಂಟಾ, ಬಸವಣ್ಣ ಕೊಟ್ಟಿರೋ ತತ್ವಗಳು ಇಂಪಾರ್ಟೆಂಟಾ? ಏನು ಸರ್ ಭಾಳ ಚೆನ್ನಾಗಿ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರು, ಎಲ್ಲ ಅದ್ಭುತವಾದ ವಿಷಯಗಳು ಈ ಪ್ರಪಂಚದಲ್ಲಿ ಹೇಳ್ಬಿಟ್ಟಿದ್ದಾರೆ. ಫಾಲೋ ಮಾಡೋರು ಯಾರಿಲ್ಲ ಅಷ್ಟೇ. ಇನ್ನು ಹೇಳೋಕ್ಕೇನು ಉಳಿದಿಲ್ಲ ಇಲ್ಲಿ. ಹೇಳಿಲ್ವ ಅಮ್ಮ? ವಿಚಾರಗಳು ತಾನೇ ನಮಗೆ ಬೇಕಾಗಿರೋದು. ಯಾಕೆ ವ್ಯಕ್ತಿಗಳು ಪೂಜೆ ಮಾಡ್ತೀವಿ ನಾವು ಇನ್ನು? ಯಾಕಂದ್ರೆ ಆ ವಿಚಾರಗಳನ್ನು ಆತ ಕಾರ್ಯರೂಪಕ್ಕೆ ತರ್ತಿರ್ತಾನೆ. ಕಾರ್ಯರೂಪಕ್ಕೆ ನಾವುಗಳು ತರಬೇಕು ಅನ್ನೋದೇ ವಿಚಾರ. ಕಾರ್ಯರೂಪಕ್ಕೆ ಯಾರೋ ಒಬ್ಬ ತರಲ್ಲ ಅನ್ನೋ ಸತ್ಯ ಇನ್ನಾರ ಗೊತ್ತಾಗಬೇಕು ನಮಗೆ. ಅಲ್ಲ ಉಪೇಂದ್ರ ಅವರು, ಅದು ಎಲ್ಲ ವಿಷಯಕ್ಕೂ ಎಲ್ಲದಕ್ಕೂ ಮ್ಯಾಟರ್ ಆಗೋದಿಲ್ಲ. ನೀವು ಹೇಳ್ತಾ ಇರುವಂಥದ್ದು ಈ ದೇಶಕ್ಕೊಂದು ಎಜುಕೇಷನ್ ಪಾಲಿಸಿ ಬೇಕಪ್ಪ, ಜನ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅದಕ್ಕೆ? ಈ ದೇಶಕ್ಕೊಂದು IT ಪಾಲಿಸಿ ಸರ್. ಒಂದು ನಿಮಿಷ, ನೀವು ಎಜುಕೇಷನ್ ಬಗ್ಗೆ, ಈ ರಾಜ್ಯಕ್ಕೊಂದು ಟೂರಿಸಂ ಪಾಲಿಸಿ ಬೇಕು. ಹೌದು ಸರ್, ಟೂರಿಸಂ ಪಾಲಿಸಿ ನಾನು ಹೇಳಲ್ಲ ಸರ್. ಒಂದು ಹಳ್ಳಿ ಸರ್, ಆ ಹಳ್ಳಿಲಿ ಒಂದು ಏನೋ ಕೆರೆ ಇರುತ್ತೆ ಸರ್, ಹಳ್ಳಿಲಿ ಏನೋ ಒಂದು ಜಾಗ ಇರುತ್ತೆ, ಅಲ್ಲಿ ಏನೋ ಬೆಳೀತಾರೆ ಸರ್. ಹಳ್ಳಿಯವ್ರಿಗಿನ್ನ ಅದ್ಭುತವಾದ ಟೂರಿಸಂ ಪ್ಲ್ಯಾನ್ ಮಾಡೋದು ನನ್ನ ಪ್ರಕಾರ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಯಾವುದೋ ಒಂದು ಹಳ್ಳಿಗೆ ಒಂದು ಪ್ಲ್ಯಾನ್ ಕೊಡ್ತೀನಿ ಅನ್ನೋದು ನನ್ನ ಅಹಂಕಾರ ಆಗುತ್ತೆ ಅಷ್ಟೇ ಹೊತ್ತು. ದಾಟ್ ಐ ಅಗ್ರಿ. ಅಲ್ವಾ ಅಮ್ಮ? ನಿಮ್ಮ ಮನೆಗೆ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತಾ ಅಮ್ಮ? ಏನು ಸರ್, ನಿಮ್ಮ ಮನೆ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತಾ? ನಿಮ್ಮನ್ನೊಂದು ಕೇಳಿದ್ರೆ ನೀವು ಹೇಳ್ತೀರಾ ನನ್ನ ಮನೆ ಹಿಂಗಿದೆ, ನಮ್ಮ ಮನೆ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನಾನು ರೆಸ್ಪೆಕ್ಟೇ ಕೊಡಲಿಲ್ಲ. ನಾನೆಂಥ ಲೀಡ್ರ್ ಸರ್? ನನಗೆ ಒಂದು ಗೊತ್ತು, ನನಗೆ ವಾಕ್ಚಾತುರ್ಯ ಗೊತ್ತು, ನನಗೆ ಮಾತಾಡೋ ವಿದ್ಯೆ ಗೊತ್ತು. ನಾನು ಹಿಟ್ಲರ್ ಥರ ಮಾತಾಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಿಮ್ಮನ್ನೆಲ್ಲ ಅಂತೀನಿ. ನೀವೆಲ್ಲ ಹಿಂಗೆ ಕೂತ್ಕೊಂಡು ಏನ್ರಿ ಮಾತಾಡ್ತಾನೆ ಅವನು ಅಂತ ನಾನು ಇಷ್ಟಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ನೀವು ಖುಷಿ ಆಗ್ಬಿಡ್ತೀರ, ಒಬ್ಬ ಲೀಡ್ರ್ ಬಂದ ನಮ್ಮನ್ನೆಲ್ಲ ಉದ್ಧಾರ ಮಾಡೋದಕ್ಕೆ ಅಂತ. ನೀವು ಯಾರನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಿದ್ದೀರಿ ಇದನ್ನ? ಎಲ್ಲ ಲೀಡ್ರಸ್ಸು ಸರ್. ಇಲ್ಲ, ಯಾರೋ ನಿಮ್ಮ ತಲೆ ನೋಡ್ತಾ ಇದ್ದಾರೆ ಸರ್. ನನಗೆ ಯಾವ ಲೀಡರ್ ಯಾರು ಹೇಳಿ ಸರ್? ದಯವಿಟ್ಟು ನೋಡಿ, ಮತ್ತೆ ಅದನ್ನು ಪರ್ಸ್ನಲೈಸ್ ಮಾಡಬೇಡಿ. ನನಗೆಲ್ಲ ಲೀಡ್ರು ಹಂಗೆ ಅನ್ಸೋದು. ನಮ್ಮ ಕಾಲೇಜಲ್ಲಿ ಒಂದು ಏನೋ ನಮ್ಮ ಸಣ್ಣ ಇದರಲ್ಲಿ ಎಲೆಕ್ಷನ್ ಆಗೋದಲ್ಲ, ಅಲ್ಲೂ ಕೂಡ ನನಗೆ ಹೆಂಗೆ ಅನ್ಸೋದು ಸರ್. ನಾವು ಎಲ್ಲ ಹಂಗೆ ಹೋಗಿದ್ದೀವಿ ಸರ್. ಕಾಲೇಜಲ್ಲಿ ನಿಂತ್ಕೊಂಡು ಹಿಂಗೆ ನೋಡ್ರೆ ಒಬ್ಬ ಯಾವನೋ ಯೂನಿಯನ್ ಲೀಡರ್ ನಿಂತ್ಕೊಂಡು ಮಾತಾಡ್ದಾಗ ಏನೋ ಇವನು, ಆಮೇಲೆ ಗೊತ್ತಾಯ್ತು ಅವ್ನ ಹಿಂದೆ ಏನೋ ದೊಡ್ಡ ದೊಡ್ಡ ವಿಷಯಗಳಿದ್ದಾವೆ ಅಂತ. ಲೀಡರ್ಸ್ಗೆ ಆ ಕೆಪಾಸಿಟಿ ಇರುತ್ತೆ ಸರ್. ಆ್ಯಕ್ಚುಲಿ ಅವ್ರು ಕನ್ವಿನ್ಸ್ ಮಾಡ್ತಾರೆ, ಇದು ಮಾಡ್ತಾರೆ. ಹಳ್ಳಿಯಿಂದ ಬಂದಿರೋರು ನಮ್ಮ ಹಳ್ಳಿಗಳಿಗೆ ನಿಮ್ಮ ವ್ಯವಸ್ಥೆ ಬಗ್ಗೆ ತಿಳಿಬೇಕು ಅಂದರೆ ನೀವು ಸ್ವಲ್ಪ ಅದೇ ಒಂದು ಸತ್ಯ ಹೇಳಮ್ಮ. ಪ್ರಜಾಕೀಯ ಫಸ್ಟ್ ಕ್ಲಿಕ್ ಆಗಿದ್ದು ಒಂದು ಅರೇಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಯುವಕ ಗೆದ್ದಿರೋದಲ್ಲ, ಕೆಲಸ ಸಿಕ್ಕಿರೋದು. ಯಾವ ಸಿಟಿಲಿ ವರ್ಕ್ ಆಗಿಲ್ಲಮ್ಮ ಪ್ರಜಾಕೀಯ. ಯಾಕೆ ಗೊತ್ತಾ? ನಮ್ಮ ಎಜುಕೇಷನ್ ಎಷ್ಟು ಜಾಸ್ತಿ ತಲೆ ತುಂಬಿಸ್ಕೊಂಡಿದ್ದೀವಿ ಅಂದರೆ ನಾವು ಬೇರೆ ತಗೊಳಕ್ಕೆ ರೆಡಿನೇ ಇಲ್ಲ ನಾವು. ಈಗ ಈ ದೇಶಕ್ಕೆ ಬೇಕಾಗಿರೋ ನಿಜ ಹೇಳಮ್ಮ, ನಾನು ಅತ್ಯಂತ ಬುದ್ಧಿವಂತಿಕೆ ಬೇಡಮ್ಮ ಈ ದೇಶ ಚೇಂಜ್ ಮಾಡೋದಕ್ಕೆ. ಏನು ಹಾನೆಸ್ಟಿ ಬೇಕು, ಪ್ರಾಮಾಣಿಕತೆ ಬೇಕು. ಪ್ರಾಮಾಣಿಕತೆ ಬರೋದು ಸ್ವಚ್ಛತೆಯಿಂದ. ನನಗೆ ಅತ್ಯಂತ ತಿಳ್ಕೊಂಡು ಅನ್ಕೊಳ್ಳಿ ನನಗೊಂದು ಅಹಂಕಾರ ಬರುತ್ತೆ. ಏನು ನಾನು ಹಿಂಗೆ ಕೇಳ್ತಾವ್ರಿ ಇವರು, ನಾನು ಎಷ್ಟು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, ಏನು ಇನ್ನೂ ಈ ಹುಡುಗ ಇವನು ನನಗೆ ಹಿಂಗೆ ಕೇಳ್ತಾನೆ ಕ್ವಶನ್ನು ಅಂತ. ಇದು ನನಗೆ ಬಂದ್ಬಿಟ್ಟು ನನಗೆ ಗೊತ್ತಿದೆ ಅಂತ ಗೊತ್ತಾದರೆ, ಆ್ಯಕ್ಚುಲಿ ಹಾನೆಸ್ಟಿ ಬೇಕು. ನಮ್ಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿರಬೇಕು ನಮಗೆ. ಪ್ರತಿಯೊಂದು ಕಡೆನೂ ಇದು ತಲುಪಿ ಒಬ್ಬ ಮನುಷ್ಯನಾಗಿ ಬದುಕಬೇಕು ಅಂದ್ರೆ ಕಾಯ್ಬೇಕು. ನೀವು ಮನಸ್ಸು ಮಾಡಿದ್ರೆ ಇವತ್ತು ನೀವು ಮನೆಯವ್ರನ್ನ ಚೇಂಜ್ ಮಾಡ್ತೀರಾ. ನಿಮ್ಮ ಮಗಳು ಆಲ್ರೆಡಿ ಚೇಂಜ್ ಆಗಿದ್ದಾರೆ, ಅವ್ರು ಆಲ್ರೆಡಿ ಕಾಲೇಜಲ್ಲಿರೋರೆಲ್ಲ ಚೇಂಜ್ ಮಾಡಿದ್ದಾರೆ. ನೀವು ನಿಮ್ಮ ಯಾವ್ದಾರ ಮದುವೆಗೆ ಹೋದಾಗ ಅಲ್ಲಿ 4 ಜನರ ಹತ್ರ ಮಾತಾಡಿ, ಓಕೆನಾ? ನಿಮ್ಮ ಫಂಕ್ಷನ್ಗೆ ಹೋದಾಗ ನಿಮ್ಮೆಲ್ಲರ ಹತ್ರ ಮಾತಾಡಿ. ಉಪೇಂದ್ರ ಅವರೇ, ಅವ್ರ ಪ್ರಕಾರ
ನೀವು ಅಂದರೆ ಯೋಚನೆಗಳನ್ನು ತಗೊಂಡು ಹೋಗೋದು ಅಂದರೆ ಪಂಚರತ್ನ ಮಾಡಬೇಕು, ದಿಗ್ವಿಜಯ ಯಾತ್ರೆ ಮಾಡಬೇಕು, ಪ್ರಜಾಧ್ವನಿ ಯಾತ್ರೆ ಮಾಡಬೇಕು ಅಂತ. ಅದನ್ನು ಬಿಟ್ಟು ಬೇರೆ ರೀತಿಯಿಂದ ಯೋಚನೆಗಳನ್ನು ತಲುಪಿಸೋದಕ್ಕಾಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಕರೆಕ್ಟಾ? ಇರ್ಬೋದಮ್ಮ, ಗೊತ್ತಿಲ್ಲ. ಯಾಕಂದ್ರೆ ಇದೇ ವರ್ಕ್ ಆದರೆ ಅದೇ ಸತ್ಯ ಇರ್ಬೋದು, ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಏನೋ ಅದೇ ವರ್ಕ್ ಆಗ್ತಾ ಇದ್ರೆ ಅದೇ ಸತ್ಯ ಇರ್ಬೋದು ಸರ್, ಅಲ್ವಾ ಸರ್? ನಾನೊಂದು ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ನಾನು ಅದನ್ನೇ ಯಾಕೆ ಮಾಡಲ್ಲ ಅಂದರೆ ನಿಮ್ಗೆ ಇನ್ನೊಬ್ಬ ಕಾಂಪಿಟೇಟರ್ ಬೇಡ ಅಂತ. ಆಲ್ರೆಡಿ 3 ಜನ ಇದ್ದೀರಾ ಅಖಾಡದಲ್ಲಿ. ನಾನು ಒಬ್ಬ ಅಲ್ಲಿ ಬಂದು ನಾನೊಂದು ಯಾತ್ರೆ ಮಾಡ್ತೀನಿ ಅಂದರೆ ಸುಮ್ಮನೆ ಇವನೊಬ್ಬ ಯಾಕಪ್ಪ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ